ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಸಾಮಾನ್ಯವಾಗಿ ಟಿಕೆಟ್ ಘೋಷಣೆ ಆದಮೇಲೆ, ಲಿಸ್ಟ್ ರಿಲೀಸ್ ಆದಮೇಲೆ ಅಸಮಾಧಾನ ಭುಗಿಲೇಳುತ್ತೆ. ಅದು ಸಾಮಾನ್ಯ, ನಾವು ನೋಡಿದ್ದೀವಿ. ಯಾರಿಗೆ ಟಿಕೆಟ್ ಮಿಸ್ ಆಗಿರುತ್ತೋ ಅವರು ದೊಡ್ಡ ಗಲಾಟೆ ಮಾಡ್ತಾರೆ, ರಂಪ ಮಾಡ್ತಾರೆ, ಮೀಡಿಯಾ ಮುಂದೆ ಹೋಗ್ತಾರೆ, ಬೈಟ್ ಕೊಡ್ತಾರೆ. ಇವೆಲ್ಲ ಸಹಜ, ಸಾಮಾನ್ಯ, ಸ್ವಾಭಾವಿಕ ಬಿಡಿ. ಆದರೆ ಈ ಬಾರಿ ನೋಡಿ ಏನಾಗಿದೆ, ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಲಿಸ್ಟ್ ರಿಲೀಸ್ ಆಗಿಲ್ಲ, ಆಗಲೇ ಅಸಮಾಧಾನ ಭುಗಿಲೆದ್ದಿದೆ. ಆಗಲೇ ಬಹಿರಂಗ ಹೇಳಿಕೆಗಳ ಸಮರ ಶುರು ಆಗಿದೆ. ಆಗಲೇ ಓಪನ್ ವಾರ್ ಶುರು ಆಗಿದೆ. ಯಾವ್ಯಾವ ಕ್ಷೇತ್ರ, ಯಾರ ವಾರ್, ಟಿಕೆಟ್ ಮಿಸ್ ಆಗ್ತಿರೋದು ಯಾರಿಗೆ, ನಾನು ಒಂದೊಂದು ಕ್ಷೇತ್ರದ್ದು ಕೂಡ ವಿತ್ ನೇಮ್ಸ್, ವಿತ್ ಇನ್ಸೈಡ್ ಡೀಟೇಲ್ಸ್ ನಿಮಗೆ ಎಲ್ಲ ವಿವರಗಳನ್ನ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ಈ ಸ್ಟೋರಿನ ನೋಡಿ. ಆಲ್ರೆಡಿ ನಾ ಹೇಳಿದೆ, ಓಪನ್ ವಾರ್ ಸ್ಟಾರ್ಟ್ ಆಗಿದೆ ಅಂತ, ಬಹಿರಂಗ ಹೇಳಿಕೆಗಳು ಕೂಡ ಬಂದಿದೆ ಅಂತೆ. ನಂಬರ್ 1 ಹಾವೇರಿ ಲೋಕಸಭಾ ಕ್ಷೇತ್ರ. ನೋಡಿ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು, ಈಶ್ವರಪ್ಪನವ್ರ ಮಗ ಕಾಂತೇಶ್ ಆಲ್ರೆಡಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಮೀಡಿಯಾಗಳಿಗೆ ಬೈಟೇ ಕೊಟ್ಟಿದ್ದಾರೆ. ನಾನು 1.5 ವರ್ಷದಿಂದ ಓಡಾಡ್ತಾ ಇದ್ದೀನಿ, ನಾನು ಆ ಹಾವೇರಿ ಕಾಲಿಡೋದಕ್ಕೂ ಮೊದಲೇ ಯಡಿಯೂರಪ್ಪನವ್ರ ಹತ್ರ ಹೋಗಿ ಅವ್ರ ಆಶೀರ್ವಾದ ತಗೊಂಡು, ಅವ್ರ ಅನುಮತಿ ತಗೊಂಡು, ರಾಘವೇಂದ್ರ ಅವ್ರ ಹತ್ರ ಮಾತಾಡಿ, ವಿಜೇಂದ್ರ ಅವ್ರ ಹತ್ರ ಮಾತಾಡಿ, ಎಲ್ಲರ ಒಪ್ಪಿಗೆ ತಗೊಂಡೇ ನಾನು ಹಾವೇರಿಗೆ ಹೋದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನೇ ಕ್ಯಾಂಡಿಡೇಟ್ ಅಂತಲೇ ಆಲ್ರೆಡಿ ಓಡಾಡ್ತಾ ಇದ್ದೀನಿ. ಆದರೆ ಇವಾಗ ಕೆಲವರು ಕಲ್ಲು ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಅರ್ಥದಲ್ಲಿ ಮಾತಾಡಿದ್ದಾರೆ ಅವರು. ಹಿಂಗೆ ಕಲ್ಲು ಹಾಕ್ತಿದ್ದಾರೆ ಅಂತ ಡೈರೆಕ್ಟಾಗಿ ಹೇಳಿಲ್ಲ. ಪಾಲಿಟಿಕ್ಸಲ್ಲಿ ಹಂಗೆ ಹೇಳೋಕ್ಕಾಗಲ್ಲ. ಈಗಿರೋ BJP ಹೈಕಮಾಂಡ್ ಮುಂದೆ ಆ ರೀತಿಯೆಲ್ಲ ಸ್ಟೇಟ್ಮೆಂಟ್ ನಡೆಯೋದು ಇಲ್ಲ, ಅದು ಗೊತ್ತು. ಆದರೆ ಇಂಡೈರೆಕ್ಟಾಗಿ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ನನಗೆ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ ಅಂತ. ಅಲ್ಲೇನಾಗಿದೆ ಈಗ, ಅವ್ರಿಗೆ ಬಹಳ ದೊಡ್ಡ ಅಡ್ಡಿಯಾಗಿರೋದು ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು. ಅವರು ನನಗೇ ಟಿಕೆಟ್ ಬೇಕು ಹಾವೇರಿಯಲ್ಲಿ ಅಂತಲಿ ಹೋಗಿ ಅರ್ಜಿ ಹಾಕೊಂಡು ಕೂತಿದ್ದಾರೆ. ಡೆಲ್ಲಿಗೆ ಹೋಗಿ ಲಾಬಿನೂ ಮಾಡಿ ಬಂದಿದ್ದಾರೆ. ಲಿಸ್ಟಲ್ಲಿ ಯಡಿಯೂರಪ್ಪನವ್ರು ಅವ್ರ ಹೆಸರನ್ನು ಕಳಿಸಿದ್ದಾರೆ. ಆದರೆ ಯಡಿಯೂರಪ್ಪನವರು ಎಲ್ಲೂ ಕೂಡ ಬೊಮ್ಮಾಯಿ ಅವರಿಗೆ ವಿರೋಧ ಮಾಡ್ತಾ ಇಲ್ಲ. ಇದೇನಾಗ್ತಾ ಇದೆ, ಸಹಜವಾಗಿ ಬೊಮ್ಮಾಯಿ ಅವರಿಗೆ ಒಂದು ಅಡ್ವಾಂಟೇಜ್ ಆಗ್ತಾ ಇದೆ ಡೆಲ್ಲಿ ಲೆವೆಲಲ್ಲಿ. ನೋಡಿ ಏನಾಯ್ತು ನೋಡಿ, ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ಅವರು ಅಪೋಸಿಷನ್ ಲೀಡರ್ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಆದರೆ ಯಡಿಯೂರಪ್ಪನವರೇ ಅಶೋಕ್ ಅವ್ರನ್ನ ಅಪೋಸಿಷನ್ ಲೀಡರ್ ಮಾಡಿದ್ರು. ಹೀಗಾಗಿ ಬೊಮ್ಮಾಯಿ ಅವರು ಇನ್ನು 5 ವರ್ಷ ರಾಜಕಾರಣದಲ್ಲಿ ಬಹಳ ದೊಡ್ಡ ಅವಧಿ, ಗಂಗೆಯಲ್ಲಿ ತುಂಗೆಯಲ್ಲಿ ಬಹಳ ನೀರು ಹರಿಲಿಕ್ಕಿದೆ. ಅಲ್ಲಿವರೆಗೂ ಇಲ್ಲಿ ಕರ್ನಾಟಕದಲ್ಲಿ ಇದೇನು ಮಾಡೋದು, ಇಲ್ಲಿ ಏನೂ ಆಗಲ್ಲ. ಹೀಗಾಗಿ ಡೆಲ್ಲಿಗೆ ಹೋದರೆ, ಅಲ್ಲೇನಾದರೂ ಅವಕಾಶ ಸಿಕ್ಕಿ ಸೆಂಟ್ರಲ್ ಮಿನಿಸ್ಟರ್ ಆದರೆ ಅದು ರಾಜಕೀಯವಾಗಿ ನನಗೊಂದು ಶಕ್ತಿ ಕೊಡುತ್ತೆ ಅನ್ನುವ ಲೆಕ್ಕಾಚಾರದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಹೈಕಮಾಂಡ್ ಲೆವೆಲಲ್ಲಿ ಲಾಬಿ ಮಾಡಿದ್ದಾರೆ. ಹೇಗಾದರೂ ಹಾವೇರಿ ಟಿಕೆಟ್ ತಗೊಳ್ಳೇಬೇಕು ಅನ್ನೋ ತೀವ್ರವಾದ ಪ್ರಯತ್ನದಲ್ಲಿದ್ದಾರೆ. ಈ ಕಡೆ ಈಶ್ವರಪ್ಪನವ್ರ ಮಗ ಕಾಂತೇಶ್ ಅವರು ಓಡಾಡಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಅಲ್ಲಿ ಸಂಘಟನೆ ಮಾಡಿ, ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು, ಸಣ್ಣ ಪುಟ್ಟ ಸಭೆಗಳನ್ನ ಮಾಡಿ, ಕೆಲವು ಸಣ್ಣ ಪುಟ್ಟ ಸಮಾವೇಶಗಳನ್ನು ಮಾಡಿಬಿಟ್ಟಿದ್ದಾರೆ. ಆದರೆ ಈ ಟೈಮಲ್ಲಿ ಅವರಿಗೆ ಟಿಕೆಟ್ ತಪ್ಪಿ ಹೋಗುವಂಥ ಆತಂಕ ಎದುರಾಗಿದೆ. ಅದೇ ಕಾರಣಕ್ಕಾಗಿ ಅವರು ಮೀಡಿಯಾ ಮುಂದೆ ಬಂದು ತಮ್ಮ ಆತಂಕವನ್ನು ತೋಡ್ಕೊಂಡಿದ್ದಾರೆ. ಇದು ಹಾವೇರಿ ವಿಷಯ. ನೋಡಿ, ಇದರಲ್ಲಿ ಮತ್ತೊಂದಿದೆ, ಹಾವೇರಿ ಲಿಸ್ಟಲ್ಲಿ ಶೆಟ್ರದ್ದು ಕಳಿಸಿದ್ದಾರೆ ಹೆಸರು. ಶೆಟ್ರದ್ದು ಬೆಳಗಾವಿಗೂ ಇದೆ, ಹಾವೇರಿಗೂ ಇದೆ. ಇರೋಬರೋ ಕಡೆ ಎಲ್ಲ ಅವ್ರಿಗೆ ಎಲ್ಲಾದರೂ ಒಂದು ಕಡೆ ಕೊಡಿ ಅಂತಲೇ ಯಡಿಯೂರಪ್ಪನವ್ರು ಕಳಿಸ್ಬಿಟ್ಟಿದ್ದಾರೆ 2-3 ಕಡೆ. ಆದರೆ ಫೈಟ್ ಈಸ್ ಬಿಟ್ವೀನ್ ಬೊಮ್ಮಾಯಿ ಆ್ಯಂಡ್ ಕಾಂತೇಶ್. ಮೇಲ್ನೋಟಕ್ಕೆ ಅವರಿಬ್ಬರು ನಡುವೆನೇ ಫೈಟ್ ಆಗ್ತಾ ಇದೆ. ಇಬ್ಬರಲ್ಲಿ ಯಾರಿಗೆ ಬೇಕಾದರೂ ಟಿಕೆಟ್ ಆಗ್ಬೋದು ಅಂಥದ್ದೇ ಸನ್ನಿವೇಶ ದೆಹಲಿಯಲ್ಲಿದೆ. ನಂಬರ್ 1. ನಂಬರ್ 2, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಅಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಲೇ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಪಟ್ಟು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಆದರೆ BL ಸಂತೋಷ್ ಅವರು ಇಲ್ಲ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಟ್ಟು ಹಾಕೊಂಡು ಕೂತಿದ್ದಾರೆ. ಯಾಕಂದರೆ ಪ್ರತಾಪ್ ಸಿಂಹ ಅವರ ಪರ್ಫಾರ್ಮೆನ್ಸ್ನ ಅವರು ಎದುರುಗಡೆ ಇಟ್ಟಿದ್ದಾರೆ. ನೋಡಿ, ಪ್ರತಾಪ್ ಸಿಂಹ ಅವರ ಕೆಲಸಗಳ ಬಗ್ಗೆ ಯಾರು ಎರಡು ಮಾತಾಡೋಕ್ಕಾಗಲ್ಲ. ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂಥದ್ದು, ಅಲ್ಲಿಗೆ ಟ್ರೈನ್ಗಳನ್ನ ತಂದಿರುವಂಥದ್ದು, ಪ್ರಾಜೆಕ್ಟ್ಗಳನ್ನ ತಂದಿರೋದು, ನೋ ಡೌಟ್ ಇನ್ ದಟ್, ಅದೆಲ್ಲ ಒಳ್ಳೆ ಕೆಲಸವೇ. ಆದರೆ ರಾಜಕೀಯ ಇದೆಯಲ್ಲ, ಅದು ಯಾವುದು ಕೌಂಟಿಗೆ ಬರಲ್ಲ. ಎಲೆಕ್ಷನ್ ಅಂತ ಬಂದಾಗ ನೀವು ಮಾಡಿರೋ ಅಭಿವೃದ್ಧಿ ಕೆಲಸ, ನೀವು ಮಾಡಿರೋ ಸಹಾಯ, ನೀವು ಮಾಡಿರೋ ಸಂಘಟನೆ ಯಾವುದು ಕೌಂಟಿಗೆ ಬರಲ್ಲ, ಯಾವುದು ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ನೋಡಿ, ಮಿಯರ್ ಪಾಲಿಟಿಕ್ಸ್, ರಾಜಕೀಯವೇ. ಆ ಮೂಮೆಂಟಲ್ಲಿ ಏನು ರಾಜಕೀಯ ನಡೆಯುತ್ತೆ ಅದಷ್ಟೇ ಕೌಂಟ್ ಆಗುತ್ತೆ. ಈಗ ಡೆಲ್ಲಿಯಲ್ಲಿ ಟಿಕೆಟ್ ರಾಜಕೀಯ ನಡೀತಾ ಇದೆ. ಈ ರಾಜಕೀಯದ ನಡುವೆ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳ ಲಿಸ್ಟನ್ನೇ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಯಾರ್ಯಾರೆಲ್ಲ ಏನೇನೆಲ್ಲ ಅವ್ರ ಬಗ್ಗೆ ದೂರು ಕೊಟ್ಟಿದ್ದಾರೆ, ಹಿಂದೆ ಬಂದಂಥ ಆಡಿಯೋಗಳು ವೈರಲ್ ಆಗಿದ್ದು, ಮಗದೊಂದು ಇನ್ನೂ ಏನೇನೋ ಭಾಳ ರೂಮರ್ಸ್ ಇದೆ ಬಿಡಿ, ಅವೆಲ್ಲವನ್ನು ಅಲ್ಲೋಗಿ ಹಾಕ್ಕೊಟ್ಟಿದ್ದಾರೆ. ಇಷ್ಟು ಸಾಲದು ಅಂತಲೇ ಅವ್ರದ್ದೇ ಪಾಸ್ ತಗೊಂಡು ಪಾರ್ಲಿಮೆಂಟ್ ಒಳಗೆ ನುಗ್ಬಿಟ್ಟು ಅದ್ಯಾರು ಕಲರ್ ಬಾಂಬ್ ಎಲ್ಲ ಸಿಡಿಸಿ ಬಂದರು, ಆ ಸ್ಮೋಕ್ ಬಾಂಬ್ ಎಲ್ಲ, ಅದು ಬೇರೆ ಅವರಿಗೆ ಒಂದು ನೆಗೆಟಿವ್ ಆಯಿತು, ಅದು ಒಂದು ಮೈನಸ್ ಪಾಯಿಂಟ್. ಇವೆಲ್ಲ ಸೇರಿ ಪ್ರತಾಪ್ ಸಿಂಹ ಅವರಿಗೀಗ ಎಲ್ಲಿ ಟಿಕೆಟ್ ತಪ್ಪೋಗುತ್ತೋ ಅನ್ನೋ ಆತಂಕ ಶುರು ಆಗಿಬಿಟ್ಟಿದೆ. ಈ ಆತಂಕದಲ್ಲಿ ಅವರು ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ.
ಏನಾಗಿದೆ ಅಲ್ಲಿ ಯದುವೀರಿಗೆ ಕೊಡ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಮೈಸೂರು ಮಹಾರಾಜರ ವಂಶಸ್ಥರು. ಅವ್ರಿಗೆ ಏನಾದರೂ ಕೊಟ್ಟಿದ್ದೇ ಆದರೆ ಆಗ ಪ್ರತಾಪ್ ಸಿಂಹ ಅವರಿಗೆ ಎಲ್ಲಿ ರಿಪ್ಲೇಸ್ ಮಾಡ್ತಾರೆ? ರಿಪ್ಲೇಸ್ ಮಾಡ್ತಾರೋ ಇಲ್ವೋ? ಎಲ್ಲಾದರೂ ಒಂದು ಕಡೆ ಟಿಕೆಟ್ ಕೊಡ್ತಾರೋ ಇಲ್ವೋ? ಈ ಎಲ್ಲ ಪ್ರಶ್ನೆಗಳು ಕಣ್ಣೆದುರುಗಡೆ ಇರುವಾಗ ಆ ಒತ್ತಡದಲ್ಲೇ ಬಹುಶಃ ಪ್ರತಾಪ್ ಸಿಂಹ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಬ್ರಿಟಿಷರ ಕಾಲದಲ್ಲಿ ಆಯಿತು ರೂಲರ್ಸ್ ಎಲ್ಲ ರೂಲ್ ಮಾಡೋದು, ಈಗ ಬೇಕಾಗಿರೋದು ಸೇವಕರು. ನಾನು ಸೇವಕ, ನನ್ನ ಕಾಯಲಿಕ್ಕೆ ಚಾಮುಂಡಮ್ಮ ಇದ್ದಾರೆ ಅಂತ ಎಲ್ಲ ಮಾತಾಡಿದ್ದಾರೆ. ಅಂದರೆ ಅವರಲ್ಲೊಂದು ಫ್ರಸ್ಟ್ರೇಷನ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನಾನು ನೋಡಿದೆ, ಭಾಳ ಮೀಡಿಯಾಗಳಿಗೆ ಮಾತಾಡಿದ್ದಾರೆ ಅವ್ರು ಮಾತನಾಡುವಾಗಲೇ ಗೊತ್ತಾಗುತ್ತೆ. ಹಿ ಈಸ್ ಫ್ರಸ್ಟ್ರೇಟೆಡ್, ನೋ ಡೌಟ್ ಇನ್ ದಟ್. ಅವರಿಗೆ ಈ ಎಲ್ಲ ಸುದ್ದಿಗಳು ಬಂದಿರೋದಕ್ಕೂ ಅಥವಾ ಡೆಲ್ಲಿಯಲ್ಲಿ ನಡೀತಿರುವಂಥ ಆಕ್ಟಿವಿಟಿನೋ ಅಥವಾ ವಿಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, 4 ಗೋಡೆಗಳ ನಡುವೆ ಏನೇನಾಗಿದೆಯೋ ಅವೆಲ್ಲ ನಾವು ಹೊರಗಡೆ ಹೇಳೋಕ್ಕಾಗಲ್ಲ ಅಂತಲಿ. ಪ್ರತಾಪ್ ಸಿಂಹ ಅವ್ರ ಟಿಕೆಟ್ ಬಗ್ಗೆ ಕೇಳಿದಾಗಲೇ ಆ ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಅವೆಲ್ಲವನ್ನು ನೋಡಿದಾಗ ಎಲ್ಲೋ ನನಗೆ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ ಅಂತಲಿ ಪ್ರತಾಪ್ ಸಿಂಹ ಅವರಿಗೂ ಅನಿಸಿರ್ಬೋದು. ಟಿಕೆಟ್ ಫೈನಲ್ ಮಾಡ್ಲಿಕ್ಕೆ ಕೂತಾಗ ಅಲ್ಲಿ ಚರ್ಚೆ, ವಾದ ವಿವಾದ, ವಾಕ್ಸಮರ ಎಲ್ಲ ನಡೆದು ಫೈನಲಿ ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಏನು ಬೇಕಾದರೂ ಆಗ್ಬೋದು. ಸರ್ವೇಲಿ ಒಳ್ಳೆ ಹೆಸರು ಬಂದಿರ್ಬೋದು, ಲೋಕಲ್ ಲೀಡರ್ಸ್ ಎಲ್ಲ ಒಳ್ಳೆ ರಿಪೋರ್ಟ್ ಕೊಟ್ಟಿರ್ಬೋದು, ಅದು ಏನೇ ಇರ್ಬೋದು. ಆದರೆ ಅಲ್ಲಿ ಕೂತಾಗ, ಎಲೆಕ್ಷನ್ ಕಮಿಟಿಯಲ್ಲಿ ಕೂತಾಗ, ಹೆಸರನ್ನು ಫೈನಲ್ ಮಾಡಿ ಅಧಿಕೃತ ಮುದ್ರೆಯನ್ನು ಒತ್ತುವಾಗ ಅಲ್ಲಿ ನಡೆಯುವ ಮಾತುಕತೆ, ಅಲ್ಲಿ ನಡೆಯುವಂಥ ವಾಕ್ಸಮರ, ಅಲ್ಲಿ ನಡೆಯುವ ವಾದ ವಿವಾದ, ಅಲ್ಲಿ ಹಾಕುವಂಥ ಪಾಯಿಂಟ್ಸ್ ಇವೆಲ್ಲವೂ ಕೌಂಟ್ ಆಗುತ್ತೆ. ಅದರ ಆಧಾರದ ಮೇಲೆಯೇ ಟಿಕೆಟ್ ಫೈನಲ್ ಆಗುತ್ತೆ. ಆ ಹಂತಕ್ಕೆ ಬಂದ ನಂತರ ಪ್ರತಾಪ್ ಸಿಂಹ ಅವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾಗುತ್ತೋ ಹೇಳೋಕ್ಕಾಗ್ತಿಲ್ಲ. ಅದು ಸಿಗಲೂಬಹುದು, ಸಿಗದೆಯೂ ಇರಬಹುದು. ಅವ್ರಿಗೇನಾದರೂ ಆಲ್ಟರ್ನೇಟಿವ್ ಇನ್ನೊಂದು ಕ್ಷೇತ್ರ ವ್ಯವಸ್ಥೆ ಮಾಡಿಕೊಟ್ರೂ ಕೊಡ್ಬೋದು. ದೇರ್ ಈಸ್ ಚಾನ್ಸ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಲ್ಲಂತೂ ಈ ಬಾರಿ ಅಭ್ಯರ್ಥಿ ಆಗಲಿಕ್ಕೆ ಬಹಳ ಹರಸಾಹಸ ಮಾಡಬೇಕಾದಂಥ ಪರಿಸ್ಥಿತಿ ಎದುರಿಗೆ ಬಂದಿದೆ. ನೋಡಿ, ಅದು ಮುಖ್ಯಮಂತ್ರಿಗಳಿಗೆ, ಹಾಲಿ ಮುಖ್ಯಮಂತ್ರಿಗಳಿದಾರಲ್ಲ ಸಿದ್ದರಾಮಯ್ಯ ಅವರು, ಅವರ ಕ್ಷೇತ್ರ ಅಲ್ಲಿ ಕೊನೆಗೆ ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಮಾಡ್ಬೋದು ಅನ್ನೋ ಚರ್ಚೆ ಇದೆ. ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಏನು ಬೇಕಾದರೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಆದರೆ ಪ್ರತಾಪ್ ಸಿಂಹ ಅವರು 2 ಬಾರಿ ಸತತವಾಗಿ ಸಂಸದರಾದವರು, ಈಗ 3ನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧಿಸಬೇಕು ಅನ್ನುವ ಹೊತ್ತಿನಲ್ಲೇ ಈ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಅಂತಿಮವಾಗಿ ನೋಡಿ, ನಾಳೆ ಎಲೆಕ್ಷನ್ ಕಮಿಟಿ ಇತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಯಡಿಯೂರಪ್ಪನವ್ರು ಹೋಗಬೇಕಿತ್ತು ಡೆಲ್ಲಿಗೆ, ಅವರು ಹೋಗಿಲ್ಲ ಕೂಡ. ಸೊ ಇವೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ಲಾಸ್ಟ್ ಮಿನಿಟ್ ಸರ್ವೇಸ್ ಅಂತ ಕೂಡ ಮಾಡಿಸ್ತಾರೆ. ಅಮಿತ್ ಶಾ ಅವ್ರ ಸ್ಪೆಷಾಲಿಟಿ ಏನಂದ್ರೆ, ಕಗ್ಗಂಟಾದ್ಗಳು ಏನು ಮಾಡ್ತಾರೆ, ಸರ್ವೆ ಮಾಡಿಸಿ ಅದನ್ನು ತಗೊಂಡು ಆಮೇಲೆ ತೀರ್ಮಾನ ಮಾಡ್ತಾರೆ. ಅಮಿತ್ ಶಾ ಅವ್ರು ಯಾವತ್ತೂ ಸರ್ವೆ ಬಿಟ್ಟು ಹೋಗಲ್ಲ. ಸೊ ಆ ಸರ್ವೆ ಪ್ರತಾಪ್ ಸಿಂಹ ಅವ್ರ ಕೈ ಹಿಡಿಯುತ್ತಾ ಅಥವಾ ಸಂಘ ಪರಿವಾರದ ನಾಯಕರು ಅವ್ರ ಕೈ ಹಿಡಿತಾರ? ಯಾರು ಅವ್ರ ಕೈ ಹಿಡಿತಾರೆ? ಹೇಳಿದ್ನಲ್ಲ, ಅಂತಿಮವಾಗಿ ಏನು ಬೇಕಾದರೂ ಆಗ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ಆದರೆ ಇವರೆಲ್ಲರ ಸ್ಟೇಟ್ಮೆಂಟ್ಗಳಿಂದ, ಪ್ರತಾಪ್ ಸಿಂಹ ಅವ್ರ ಸ್ಟೇಟ್ಮೆಂಟ್ ಆಗಿರ್ಬೋದು, ಕಾಂತೇಶ್ ಅವ್ರ ಸ್ಟೇಟ್ಮೆಂಟ್ ಆಗಿರ್ಬೋದು, ಇವರೆಲ್ಲರ ಬಹಿರಂಗ ಹೇಳಿಕೆಗಳು ಅಲ್ಲಿ ಅಸಮಾಧಾನ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನಿಮ್ಮ ಪ್ರಕಾರ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವ್ರ ಕ್ಯಾಂಡಿಡೇಟ್ ಆಗಬೇಕಾ ಅಥವಾ ಬೇರೆ ಯಾರನ್ನಾರು ಚೇಂಜ್ ಮಾಡಬೇಕಾ? ಯದುವೀರ್ ಒಡೆಯರ್ ಅವ್ರಿಗೆ ಕೊಡಬೇಕಾ? ಹಾಗೆ ಹಾವೇರಿಯಲ್ಲಿ ಯಾರಾಗಬೇಕು? ಬೊಮ್ಮಾಯಿ ಅವ್ರು ಬೆಸ್ಟಾ ಅಥವಾ ಈಶ್ವರಪ್ಪನವ್ರ ಮಗ ಕಾಂತೇಶ್ ಬೆಸ್ಟಾ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.